ಮಂಗಳವಾರ ಪಟ್ಟಣದ ಆಂಜನೇಯ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಜನಕ್ಕಾಗಿ ಜನತಾ ದಳ ಎಂಬ ವಿನೂತನ ಕಾರ್ಯಕ್ರಮವನ್ನು ಜೆಡಿಎಸ್ ಪಕ್ಷದಿಂದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಜೆಡಿಎಸ್ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರಂತ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದರು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಂತ ಆರ್.ಸಿ. ಅಂಜನಪ್ಪ, ಪಾವಗಡ ತಾಲೂಕಿನ ಮಾಜಿ ಶಾಸಕರಾದ ಕೆ.ಎಂ. ತಿಮ್ಮರಾಯಪ್ಪ, ಪಾವಗಡ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಂತ ಎನ್.ಎ. ಈರಣ್ಣ, ಮಹಾಪ್ರಧಾನ ಕಾರ್ಯದರ್ಶಿ ಸೊಗಡು ವೆಂಕಟೇಶ್, ನಲ್ಲಪ್ಪ, ಪ್ರಿಂಟಿಂಗ್ ಶಿವಕುಮಾರ್, ಬಲ ರಾಮರೆಡ್ಡಿ, ನಾಗೇಶ್ ಮತ್ತಿತರ ನೂರಾರು ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದರು. ಕಾರ್ಯಕ್ರಮ ಮುಗಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಹೀಗೆ. ತಮ್ಮ ತಂದೆಯವರು ಕೇಂದ್ರದ ಭಾರಿ ಮತ್ತು ಕೈಗಾರಿಕಾ ಸಚಿವರು ಆಗಿದ್ದಾರೆ. ಸೊ ಅವ್ರ ಮುಖಾಂತರ ಪಾವಗಡಕ್ಕೆ ಏನಾದರೂ ಕಾರ್ಖಾನೆಗಳು ಮಾಡಲಿ ನಿಟ್ಟಿನಲ್ಲಿ ತಾವೇನಾದರೂ ಪ್ರಯತ್ನ ಪಡ್ತೀರಾ ಅಂತ. ಪಾವಗಡ ತಾಲೂಕು ಒಂದು ಮೀಸಲ ಕ್ಷೇತ್ರ. ಆಂಧ್ರ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಬಹುತೇಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದಿರ್ತಕ್ಕಂಥ ವರ್ಗದ ಸಮುದಾಯದವರೇ ಹೆಚ್ಚಾಗಿ ವಾಸವಾಗಿರ್ತಕ್ಕಂಥ ಕ್ಷೇತ್ರ. ಇದರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳುವಳಿಕೆಯೂ ಇದೆ, ಅರಿವಿದೆ. ಆದರೆ ಬಹುಶಃ ಮೊನ್ನೆಯ ದಿನ ಸನ್ಮಾನ್ಯ ಕುಮಾರಣ್ಣವರು ರಾಜ್ಯದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಒಂದು ಚಾಲನೆ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಮಾತನ್ನು ತಿಳಿಸಿದ್ದಾರೆ. ಇವತ್ತೇನು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಇವೆರಡರ ಸಚಿವ ಸ್ಥಾನವನ್ನು ಪಡೆದಿದ್ದಾರೆ. ಈಗ ತಮ್ಮಲ್ಲಿ ಬಹುತೇಕ ಇವತ್ತು ಇಂಡಸ್ಟ್ರೀಸ್ನ ತಗೊಂಡು ಬರ್ತಕ್ಕಂಥ ನಿರೀಕ್ಷೆಗಳಿದೆ. ಆದರೆ ಇವತ್ತು ಹೆವಿ ಇಂಡಸ್ಟ್ರೀಸ್ನಲ್ಲಿ ತನ್ನದಾದಂಥ ಸವಾಲುಗಳಿದೆ. ನಾನು ಹತ್ತಿರದಿಂದ ಆ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ನಡೀತದೆ ಅಂತಕ್ಕಂಥದ್ದನ್ನು ಮೇಲ್ಮಟ್ಟದಲ್ಲಿ ಸ್ಟಡಿ ಮಾಡ್ತಾ ಹೋದಾಗ ಇವತ್ತು ಸವಾಲುಗಳು, ಚಾಲೆಂಜಸ್ಗಳು ಭಾಳ ಇದೆ. ಇವತ್ತು ಅಂದ್ಕೊಂಡ ಮಟ್ಟಕ್ಕೆ ಇವತ್ತು ಹೆವಿ ಇಂಡಸ್ಟ್ರೀಸು ತಾವೇನು ಇಂಡಸ್ಟ್ರಿಗಳನ್ನ ಯಾವ ಮನ್ಸು ಮಾಡಿದ್ರೆ ಎಲ್ಲಿ ಬೇಕಾದ್ರೆ ತಗೊಬರ್ಬೋದು ಅಂತಕ್ಕಂಥದ್ದೇನಿದೆ ಆ ಮಟ್ಟ ಹೇಳ್ತಾ ಇದ್ದಾರೆ. ಆ ಸಾಮಾನ್ಯ ಆದರೆ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂತ ಜನ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಕರ್ಕೊಂಡು ಅಭಿಮಾನ, ಪ್ರೀತಿ, ವಿಶ್ವಾಸಕ್ಕೆ ನಾನು ಚಿರಋಣೆ. ತಲೆಬಾಗ್ತೀನಿ. ಆದರೆ ಇನ್ನು ಲಿಮಿಟೇಷನ್ ಇನ್ನೂ ಪ್ರಕ್ರಿಯೆ ಇಲ್ಲ, ಇನ್ನು ಚರ್ಚೆ ಅಷ್ಟೇ. ಒಂದು ದೃಢ ಸಂಕಲ್ಪ ಇದೆ. ಈ ಹಿಂದೆಯಿಂದನೂ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ತಿಮ್ಮರಾಯಪ್ಪನವ್ರು ಮಾತಾಡಬೇಕು ಹೇಳ್ತಾ ಇದ್ರು. ಇಲ್ಲಿ ಪ್ರೌಢಶಾಲೆಗಳು ಕೊಡ್ತಕ್ಕಂಥದ್ರಿಂದ ಹಿಡಿದು ಇಲ್ಲಿ ಸುವರ್ಣ ಗ್ರಾಮವನ್ನು ಸೃಷ್ಟಿ ಮಾಡ್ತಕ್ಕಂಥದ್ರಿಂದ ಹಿಡಿದು ಡಿಪೋ ಬಸ್ ಸ್ಟ್ಯಾಂಡ್ನ ತಗೊಂಡು ಬರ್ತಕ್ಕಂಥದ್ರಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳು ಅವ್ರ ಕಾಲ್ಗಡದಲ್ಲಿ ಆಗಿದೆ. ಆದರೆ ನನಗೂ ಕೂಡ ಒಬ್ಬ ಯುವಕನಾಗಿ ಯುವಕರು ಒಂದು ಸ್ವಾಭಿಮಾನದ ಬದುಕನ್ನು ಕಾಣಬೇಕು. ಜೊತೆಯಲ್ಲಿ ನಮ್ಮ ನಾಡಿನ ಮತ್ತು ನಮ್ಮ ತಾಲೂಕಿನ ತಾಯಂದರು ವಿಶೇಷವಾಗಿ ಅವ್ರಿಗೊಂದು ಉದ್ಯೋಗದ ವ್ಯವಸ್ಥೆಗಳು ಕಲ್ಪಿಸಬೇಕು ಅಂತಕ್ಕಂಥ ಒಂದು ಚಿಂತನೆಯೊಂದಿಗೆ ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದಾರಣ. ಬಹುಶಃ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರವೂ ಕೂಡ ಇವತ್ತು ಇಂಡಸ್ಟ್ರೀಸ್ನ ತಗೊಂಡು ಮುಂದೆ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಅವರು ಕೂಡ ಅವ್ರ ಜೊತೆ ಒಂದು ಸೌಹಾರ್ದಿತವಾದಂಥ ಒಂದು ಸಂಬಂಧ. ಜೊತೆಯಲ್ಲಿ ಇದು ಜನರ ಕೆಲಸ ಅಂದರೆ ದೇವರ ಕೆಲಸ. ಇಲ್ಲಿ ನಮಗೆ ಒಂದು ಆತ್ಮತೃಪ್ತಿ ಇರಬೇಕು. ಕೊನೆಗೆ ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಭಗವಂತ ಮತ್ತು ಜನರ ಆಶೀರ್ವಾದದಿಂದ ನಾವೇನು ಅಧಿಕಾರ ಕಾಣ್ತೇವೆ, ಆ ಸಂದರ್ಭದಲ್ಲಿ ನಾವು ಪರಸ್ಪರ ಗೌರವದಿಂದ, ಪರಸ್ಪರ ಪ್ರೀತಿ, ವಿಶ್ವಾಸದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕಡೆಯಿಂದ ಇವತ್ತು ಕೈ ಜೋಡಣೆ ಆಗಿ ಅಂತಿಮವಾಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಒಂದು ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಪ್ರಾಮಾಣಿಕ ಕೆಲಸ ಮಾಡೋಣ. ಸರ್, ಮೈತ್ರಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಮುಂದುವರಿಯುತ್ತಾ ಇಲ್ಲ ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸ್ತೀರಾ? ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಏನು NDA ಒಕ್ಕೂಟಕ್ಕೆ ಸೇರಿರ್ತಕ್ಕಂಥ ಈ ಒಂದು ಮೈತ್ರಿ ಇದೆ, ಇದು ಭಾಳ ಗಟ್ಟಿಯುತವಾಗಿದೆ. ಒಂದು ಪರಸ್ಪರ ನಂಬಿಕೆ, ವಿಶ್ವಾಸದಿಂದ ಇವತ್ತು ಮೈತ್ರಿ ಇನ್ನೂ ಸಾಕಷ್ಟು ಗಟ್ಟಿಯಾಗಿ ಉಳಿಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ಕಾರ್ಯಕರ್ತರ ಒಂದು ಭಾವನೆ. ಆದರೆ ತಾವು ಕೇಳಿದ ಪ್ರಶ್ನೆಗೆ ಇವತ್ತು ಏನು ಸ್ಥಳೀಯ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ, ನಿಮಗೆ ಪಾರ್ಟಿ ಸಿಂಬಲ್ ಮೇಲೆ ನಡೀತಕ್ಕಂಥದ್ದೆಲ್ಲ ನಿಮ್ಗೆ ಗೊತ್ತಿದೆ. ಇವೆರಡೂ ಚುನಾವಣೆಗಳಲ್ಲಿ ಆಕಾಂಕ್ಷಿತರು ಎರಡು ಪಕ್ಷದಿಂದ ಜಾಸ್ತಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.